कांग्रेस पार्टी की, बोलो तमिल सेठ के, बोलो डीके शिवकुमार के, ನೀಡಲೇಬೇಕು 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 ನೀಡಲೇಬೇಕು. ಯಾವುದೇ ಚಟುವಟಿಕೆ ಇಲ್ಲದೆ ಭಿನ್ನಾಭಿಪ್ರಾಯ ಇಲ್ಲದಂತೆ ನಡ್ಕ ಬಂದಂಥ ಒಂದು ಫ್ಯಾಮಿಲಿಗೆ ಇವತ್ತು ಕೊಡ್ತಾ ಇಲ್ಲ ಅಂದರೆ ಮನಸ್ಸಿಗೆ ಇಡೀ ಮೈಸೂರು ಜಿಲ್ಲೆಗೆಲ್ಲ ಇಡೀ ಕರ್ನಾಟಕ ಅಲ್ಪಸಂಖ್ಯಾತ ಜನ ಇವತ್ತು ಬೇಜಾರು ಮಾಡ್ಕೊಂಡಿರೋದಲ್ಲದೆ ಈಗ ನಾವೆಲ್ಲ ಒಕ್ಕಲಿಗ ಸಮಾಜದವರಾಗ್ಬೋದು, ಗುರು ಸಮಾಜದವರಾಗ್ಬೋದು, ಕ್ರಿಶ್ಚಿಯನ್ನು, ಪ್ರತಿಯೊಬ್ಬರು SC ST ಪ್ರತಿಯೊಂದು ಜನಾಂಗ ಇವತ್ತು ಹೋರಾಟ ಮಾಡೋಕ್ಕೆ ರೆಡಿಯಾಗಿ ನಿಂತಿದೆ ಅಂದರೆ ಈ ಜಿಲ್ಲೆಯಲ್ಲಿ ಏನು ಸುಮ್ಮನೆ ಸಾಮಾನ್ಯ ಅವರು ಸಂಘಟನೆ ಮಾಡಿದ್ರೆ ಆಯ್ತಿತ್ತ? ಅದೆಲ್ಲ ಇಲ್ಲಿ MP ಎಲೆಕ್ಷನ್ಗಳು ತಗೊಳ್ಳಿ. ಅವರು ಈ ಕ್ಷೇತ್ರದಲ್ಲಿ ಮೈಸೂರಲ್ಲಿ ಅವರ ಕೊಡುಗೆ ಏನಿದೆ ತನ್ವೀರ್ ಸೇಠ್ ಸಾಹೇಬ್ರದ್ದು ಅನ್ನೋದನ್ನ ನೋಡಲಿ, ಎಲ್ಲರೂ ನೋಡಲಿ ಅಂತ ತೆಗೆದು ವಿಡಿಯೋ ಕ್ಲಿಪ್ ಇರ್ತದಲ್ಲ ನಿಮ್ಮಲ್ಲಿ ತೋರಿಸಿ. ಈ ವರ್ಷ 60,000 ಬಂದರೆ ಬರೋ ವರ್ಷ 80,000 MP ಗೆ, ಇನ್ನೊಂದು ವರ್ಷ 1 ಲಕ್ಷ. ಈ ಥರ NR ಕ್ಷೇತ್ರದಲ್ಲಿ ಓಟ್ ಬರ್ತಾ ಇಲ್ವಾ? ದುಡಿದೇ ಬರ್ತಾ ಇದೆಯಾ? ಎಲ್ಲ ಕಡೆ ಇಡೀ ಜಿಲ್ಲೆ ಒಳಗೆ ಆ ಥರ ಓಟ್ ಬಂದರೆ ಈ ಕ್ಷೇತ್ರದ ಥರ ಯಾಕಾಗಲ್ಲ? MP ಸೋಲ್ತಾರ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ? ತನ್ವೀರ್ ಸೇಠ್ ಅವ್ರ ಸಂಘಟನೆ ಇಲ್ಲದೆ ಇಷ್ಟೆಲ್ಲ ಓಟ್ ಬರ್ತಾವ. ಕಾರ್ಪೊರೇಟರ್ಗಳು ಈ ಕ್ಷೇತ್ರದಲ್ಲಿ ಎಷ್ಟು ಜನ ಗೆಲ್ತಾರೆ? ಕಾರ್ಪೊರೇಟರ್ ಸಂಘಟನೆ ಇಲ್ಲಂತೆ ಕಾರ್ಪೊರೇಟರ್ ಅಷ್ಟು ಜನ ಗೆಲ್ಲಕ್ಕೈತೆ ಈ ಕ್ಷೇತ್ರದಲ್ಲಿ? ಯಾವ ಥರ ಕಾರ್ಯಕರ್ತರು ದುಡಿಬೇಕು? ಕಾರ್ಯಕರ್ತರು ಸಾಮಾನ್ಯವಾಗಿ ಯಾರನ್ನೂ ಕಳೆದ ಸರ್ಕಾರದಲ್ಲಿ ಗುರುತಿಸೇ ಇಲ್ಲ. ಈ ಸರ್ಕಾರದಲ್ಲೂ ಕಾರ್ಯಕರ್ತರು ಮರ್ತು ಬಿಡೋರೆ. ಕೆಳಮಟ್ಟದ ಕಾರ್ಯಕರ್ತರು ಇದ್ದರೆ ಈ ಪಾರ್ಟಿ ಸಂಘಟನೆ ಆಗೋದು. 28 ಸುಧಾ ಈ ಸರ್ಕಾರ ರಚನೆ ಮಾಡಬೇಕು ಅಂದರೆ ಸಂಘಟನೆ ಇರಬೇಕು, ಕಾರ್ಯಕರ್ತರು ಇರಬೇಕು. ಕೆಳಮಟ್ಟದ ಕಾರ್ಯಕರ್ತರು ಇದೇ DK ಶಿವಕುಮಾರ್ ಅಧ್ಯಕ್ಷರಾದ ಮೇಲೆ ಸಾಹೇಬರು ಎಲ್ಲ ಥರ ಸಂಘಟನೆಗೆ ಇಡೀ ರಾಜ್ಯದಂಥ TV ನ್ಯೂಸ್ ಮಾಡಿ ಎಲ್ಲ ವಾರ್ಡ್ಗಳಲ್ಲಿ ವಾರ್ಡ್ ವೈಜು ಅಂದಾಗ ಸುಧಾ ಇದೇ MLA ಅವರಾಗ್ಬೋದು. ಈ ಜಿಲ್ಲೆ ಒಳಗೆ ಎಲ್ಲ ಕಡೆ TVನ ವಾರ್ಡ್ಗಳಲ್ಲಿ ಸಂಘಟನೆಗೆ ತಿರ್ಗಾ ಓಟ್ ಇದು ಮಾಡಬೇಕು ಅಂದಾಗ ಪ್ರತಿಯೊಂದಕ್ಕೂ ಸಂಘಟನೆ ಮಾಡಿ ಎಲ್ಲ ಕಡೆ ಇದೇ DK ಸಾಹೇಬರಿಗೆ ಎಲ್ಲ ಜಿಲ್ಲೆಯಲ್ಲೂ ಸಹಕರಿಸಿದ್ದಾರೆ. ಆ ಸಂಘಟನೆ ಕಾರ್ಯಕರ್ತರಿಗೆ ಇವತ್ತು ಎಲ್ಲರಿಗೂ ಗುರುತಿಸಿ MLA ಅವ್ರ ಜೊತೆಗೆ ಮಂತ್ರಿ ಮಾಡೋದ್ರ ಜೊತೆಗೆ ಕಾರ್ಯಕರ್ತರನ್ನು ಗುರುತಿಸಿ ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ಚಡ್ಡಿ ಕಟ್ಕೊಂಡು ಬಿಗಿಯಾಗಿ ದುಡಿತಾರೆ. ಯಾವೇ ಕಾರ್ಯಕರ್ತರನ್ನು ಗುರುತಿಸ್ತಾ ಇದ್ರೆ ಈ ಥರ MLA 6 ಬಾರಿ 10 ಬಾರಿ ಬೆನೆಲ್ ಫ್ಯಾಮಿಲಿಲಿ ಗೆದ್ಕೊಂಡ್ಬಂದಂಥವ್ರನ್ನ ಗುರುತಿಸ್ತಾ ಇದ್ರೆ ಕಷ್ಟ ಐತೆ ಮುಂದಿನ ಇದರಲ್ಲಿ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಚಾಮುಂಡೇಶ್ವರಿ ತಾಯಿ.